ಕಸ ವಿಲೇವಾರಿ ಘಟಕದ ವಿರುದ್ಧ ಗ್ರಾಮಸ್ಥರ ಪ್ರತಿಭಟನೆ. ಶಿಡ್ಲಘಟ್ಟ ತಾಲೂಕಿನ ಹಿತ್ತಲಹಳ್ಳಿ ಗೇಟ್ ಬಳಿ ಇರುವ ಕಸ ವಿಲೇವಾರಿ ಘಟಕದಿಂದ ಉಂಟಾಗುತ್ತಿರುವ ಸಮಸ್ಯೆಗಳ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟ ನಗರದಿಂದ ಸಂಗ್ರಹವಾಗುವ ಕಸವನ್ನು ಈ ಘಟಕದಲ್ಲಿ ಡಂಪ್ ಮಾಡಲಾಗುತ್ತಿದ್ದು, ಇದರಿಂದ ಹೊರಬರುವ ದುರ್ವಾಸನೆ ಮತ್ತು ಹೊಗೆಯಿಂದ ಸುತ್ತಮುತ್ತಲಿನ ಗ್ರಾಮಗಳ ಜನಜೀವನ ಅಸ್ತವ್ಯಸ್ತವಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಕಳೆದ 10 ವರ್ಷಗಳಿಂದ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲಾಗುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದರು. ಈ ಹಿನ್ನೆಲೆಯಲ್ಲಿ ಸಮಸ್ಯೆ ಪರಿಹರಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫೈನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. A bright future begins with the right education. Are you looking for the best place for your child to learn and grow? Welcome to a school where learning is joyful, creativity is encouraged, and every child is valued. At our school, learning is joyful, meaningful, and inspiring. We focus on academics, creativity, discipline, and overall development. A safe and caring environment where every child shines. Admissions open for the academic year 2026-27 from pre-KG to grade 10th. Contact us 8618131401 for more queries. Enroll today. Build a bright future for your child at Sri Gadadri English Public School. ಕಸ ಸಾಗಣೆ ವಾಹನಗಳನ್ನು ರಸ್ತೆಯಲ್ಲಿ ತಡೆದು ಪ್ರತಿಭಟನೆ ನಡೆಸಿದರು. ಇನ್ನು ಗ್ರಾಮಸ್ಥರ ಪ್ರಕಾರ ಈ ಪ್ರದೇಶದಲ್ಲಿ ಮೊದಲು ರೇಷ್ಮೆ ಬೆಳೆದು ಅನೇಕ ಕುಟುಂಬಗಳು ಜೀವನ ನಡೆಸುತ್ತಿದ್ದರು. ಆದರೆ ಈ ಕಸ ವಿಲೇವಾರಿ ಘಟಕದಿಂದ ಹೊರಬರುವ ಹೊಗೆಯಿಂದ ರೇಷ್ಮೆ ಬೆಳೆ ಹಾನಿಯಾಗುತ್ತಿದ್ದು, ಕೃಷಿ ಮಾಡಲು ಕಷ್ಟವಾಗುತ್ತಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ದೂಷಿತ ಹೊಗೆಯಿಂದ ಉಸಿರಾಟ ಸಂಬಂಧಿಸಿದ ಕಾಯಿಲೆಗಳು, ವಿಶೇಷವಾಗಿ ಅಸ್ತಮ ಕಾಯಿಲೆಗಳು ಹೆಚ್ಚಾಗುತ್ತಿವೆ ಎಂಬ ಆತಂಕವನ್ನು ಗ್ರಾಮಸ್ಥರು ವ್ಯಕ್ತಪಡಿಸಿದರು. ಇನ್ನು ಕೂಡಲೇ ಕಸ ವಿಲೇವಾರಿ ಘಟಕವನ್ನು ಸ್ಥಳಾಂತರಿಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ತಿಂಗಳಾಗಿದೆ ಬೆಂಕಿ. ಇವತ್ತು 3-4 ಸಾರಿ ನಾವು ಮೆಸೇಜ್ ತಂದ್ಕೊಟ್ಟಿವಿ. ಎಲ್ಲಿ ಗೊಬ್ಬರ ಮಾಡಿದ್ದಾರೆ? ಮಾಡಿದ್ದಾರೆ, 15 ದಿವಸ ಪಾಪ ಮಾಡಿದ್ದಾರೆ. ಮತ್ತೆ ಅವಾಗಲೇ ಇಲ್ಲ ಮೇಡಮ್. ಇದುವರೆಗೂ ತಾವು ಈಗ ಹೊಸದಾಗಿ ಬಂದ್ರೆ ಅಷ್ಟೇ. ಇದು ನಾವು ಒಂದು 10 ವರ್ಷದಿಂದ ನಿರಂತರವಾಗಿ ನೋಡ್ತಾ ಇದ್ವಿ. ಮೇಡಮ್, ನೆನ್ನೆ ವಿಡಿಯೋಸ್ ನೋಡಿಸ್ತೇನೆ. ಎಷ್ಟು ಭಯಾನಕ ಬೆಂಕಿ ಅಂತಂದ್ರೆ ರೋಡ್ ಯಾರು ಗಾಡಿ ಪಾಸ್ ಆಗ್ತಾ ಇಲ್ಲ. ಆ ಹೊಗೆಯಲ್ಲಿ ಒಳಗಡೆ ಹೋಗ್ತಾ ಇದ್ರು ಮೇಡಮ್. ನೆನ್ನೆಲ್ಲಿ ಮನೆ ರಾತ್ರಿ ಎಷ್ಟು ಭಯ ಆಗ್ತದೆ ಅಂದ್ರೆ ನೂರಾರು ನಾಯಿಗಳಿದೆ ರೋಡ್ ಮೇಲೆ. ನೂರಾರು ನಾಯಿಗಳು ಪಾಸ್ ಆಗ್ತವೆ. ಎಷ್ಟು ಜನ ಕಾಲು ನೋವು, ಸಾವು ನೋವು ಸಂಭವಿಸ್ತಾ ಇದೆ. ಮೇಡಮ್, ನೂರಾರು ನಾಯಿಗಳು ಮಣ್ಣು ಒಳಗಡೆ ಎಷ್ಟಿದೆ. ಆಮೇಲೆ ಮೇಡಮ್ ನೋಡಿ, ಪಕ್ಕದಲ್ಲಿ ನೋಡಿ ರೇರಿಂಗ್ ಹೌಸ್ಗಳಿದೆ, ಪಕ್ಕದಲ್ಲಿ ಉಳುಮನೆಗಳಿದೆ, ಪಕ್ಕದಲ್ಲಿ ಸಂಸಾರ ಇದೆ. ದಟ್ಟವಾದ ಹೊಗೆ, ಈ ಕುಲಸಿತ ಹೊಗೆ ಹೋಗಿ ಸುಮಾರು ಒಂದು 30,000 ಲೋಡ್ ಟ್ರ್ಯಾಕ್ಟರ್ ಬರೀ ಪೇಪರ್ ಇದೆ, ಪ್ಲಾಸ್ಟಿಕ್ ಪೇಪರ್ ಇದೆ. ಅದನ್ನು ಬೆಂಕಿ ಅಂಟ್ಕೊಂಡು ಹೋಗ್ತಾ ಇದ್ರೆ ಇವತ್ತು ದೇಹಕ್ಕೆ ಎಷ್ಟು ಒಂದು ಹಾನಿ ಆಗ್ತಾ ಇದೆ ಮೇಡಮ್. ರೇಷ್ಮೆ ಬೆಳೆಗಳು ಆಗ್ತಾ ಇಲ್ಲ ಮೇಡಮ್. ಈಗ 20 ದಿವಸ ಮಾಡಿದ್ರು. ಆವಾಗಲೆಲ್ಲ ವೆಹಿಕಲ್ಸ್ ಎಲ್ಲ ಹೊರಟೋಗಿದೆ. ಹೇಳಿದ್ರೆ ಎಲ್ಲೋ ಬೇರೆ ಜಾಗ ನೋಡಿ ನಮಗೊಂದು ಆಸೆ ಏನಂದ್ರೆ, ಬೆಂಕಿ ಆರಿಲ್ಲ ಯಾವ ಆಯುಕ್ತರಾಗಲಿ. ಇದುವರೆಗೂ 5 ಜನ ಆಯುಕ್ತರುಗಳಿಗೆ ನಾವು ಇದ್ರದ್ದು ಮೆಮೊರಾಂಡಮ್ ಕೊಟ್ಟಿದ್ವಿ, DC ಅವ್ರು ಕೊಟ್ಟಿದ್ವಿ, ತಹಸೀಲ್ದಾರ್ ಅವ್ರು ಕೊಟ್ಟಿದ್ವಿ. ಇವತ್ತು ಊರು ಕೂಗಾಳ್ತೆ ದೂರದಲ್ಲಿ ಇದೆ, ಉಳುಮನೆಗಳ ಪಕ್ಕದಲ್ಲಿದೆ. ಇವತ್ತು ನಮ್ಮ ಜೀವನಾಡಿ ರೇಷ್ಮೆ ಇವತ್ತು ನಮ್ಗಿದೆ ಅವಲಂಬನೆ ಆಗಿದ್ವಿ. ಅದಕ್ಕೆ ಶುದ್ಧವಾದ ಗಾಳಿ ಬೇಕು, ಶುದ್ಧವಾದ ವಾತಾವರಣ ಬೇಕು. ಇಂಥ ಕಲುಷಿತ ವಾತಾವರಣಗಳಲ್ಲಿ ನಾವು ಬದುಕೋದು ಹೆಂಗೆ ಸರ್? ಹೆಂಗೆ ಬದುಕೋಕ್ಕಾಗುತ್ತೆ? ಪ್ರತಿ ಆಯುಕ್ತರಿಗೂ ನಾವು ಕೊಟ್ಕೊಂಡು ಬರ್ತಾನೆ ಇದ್ವಿ. ಮೆಮೊರಾಂಡಮ್ ಕೊಡ್ತೀವಿ, DC ಸಾಹೇಬ್ ಕೊಡ್ತೀವಿ. ಇಲ್ಲ ಸ್ಥಳಾಂತರ ಮಾಡಿ ಈ ತ್ಯಾಜ್ಯ ಘಟಕನ ಆಗದೆ ಇದ್ದ ಪಕ್ಷದಲ್ಲಿ ಇದು ಇಲ್ಲೇ ಉಳಿಸ್ಕೊಬೇಕಂದ್ರೆ ನಮ್ಮ ಊರನ್ನಾದ್ರೂ ಸ್ಥಳಾಂತರ ಮಾಡಿ ಚೇಂಜ್ ಮಾಡಿಕೊಡ್ಬೇಕಂತೇಳಿ ನಮ್ದು ಇದೆ. ಇದು ಏನಾದರೂ ಇವರು ಸ್ಟಾಪ್ ಮಾಡದಿರೋ ಮಟ್ಟಕ್ಕೆ ಹೋದರೆ ಇದು ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಇವತ್ತು ಬದುಕೋಕೆ ಆಗ್ತಾ ಇಲ್ಲ ಸರ್. ನೋಡಿ, ನೊಣಗಳು ಎಲ್ಲಿ ಸುತ್ತಮುತ್ತ ತೋಟಗಳಲ್ಲಿ ಊಟ ಮಾಡೋಂಗಿಲ್ಲ.
ಈ ನಾಯಿಗಳು 106 ನಾಯಿಗಳು ಇದ್ದಕ್ಕಿದ್ದಂಗೆ ಬರ್ತವೆ, ಎಲ್ಲ ಬಂದು ತ್ಯಾಜ್ಯಗಳು ಬರ್ತವೆ. ಈ ನಾಯಿಗಳು ಸುಮಾರು ಜನ ಸಾವು ನೋವುಗಳು ಸಂಭವಿಸ್ತಾ ಇದೆ. ಇವತ್ತು ಕುಲುಷಿತ ಗಾಳಿಯಿಂದ ಇವತ್ತು ನಾವು ಉಸಿರಾಟಕ್ಕೆ ಆಡೋಕ್ಕಾಗ್ತಾ ಇಲ್ಲ. ಸುತ್ತಮುತ್ತ ಮನೆಗಳಿದೆ. ಇದು ಸುಮಾರು 2-3 ಕಿಲೋಮೀಟರ್ ಏರಿಯಾ ಇವತ್ತು ಹೊಗೆ ಹೋಗ್ತಾ ಇದೆ. 1 ವರ್ಷ ಆಗಿದೆ ಈ ಬೆಂಕಿ ಕಂಡುಕೊಂಡು. ಯಾವಾಗ ನಾವು ಹೇಳಿದಾಗ ತತ್ಕಾಲಕ್ಕೆ ಬರ್ತಾರೆ, ಏನೋ ಸುಮ್ಮನೆ ಹಂಗೆ 1-2 ಟ್ಯಾಂಕರ್ಗಳು, ಒಂದು ಫೈರ್ ಇಂಜನ್ ತರಿಸ್ತಾರೆ, ಹೋಗ್ತಾರೆ. ಏನು ಸರ್ ಇದು ದುರಂತರ? ಕೂಗಳಿತ ದೂರದಲ್ಲಿ ಟೌನ್ ಇದೆ, ಅದು ತಗೊಂಡೋಗಿ ಇದನ್ನ ನಮ್ಮ ಹೊಸಕೋಟೆ ಒಂದು ಹೆದ್ದಾರಿ ಇದೆ, ಪಕ್ಕಗಳಲ್ಲಿ ಗಾಡಿಗಳು ಹೋಗ್ಬೇಕು ಬರಬೇಕು. ಈ ಸಾವು ನೋವುಗಳು ಸಂಭವಿಸ್ತದೆ. ಈ ನಾಯಿಗಳ ಕಾಟ, ನರಿಗಳ ಕಾಟ, ಈ ಹೊಗೆ, ಈ ರೇಷ್ಮೆ. ಇವತ್ತು ಸುತ್ತಮುತ್ತ ಊರುಗಳೆಲ್ಲ ರೇಷ್ಮೆನೇ ನಿಲ್ಲಿಸೋ ಮಟ್ಟಕ್ಕೆ ಆಗೋಗಿದೆ ಸರ್. ಇವತ್ತು ಜೀವನಾಡಿ ಇವತ್ತು ರೇಷ್ಮೆ ಇತ್ತು ನಮಗೆ. ಇವತ್ತು ರೇಷ್ಮೆ ಮಾಡೋಕ್ಕೆ ಆಗ್ತಾ ಇಲ್ಲ, ಬೆಳೆಗಳು ಆಗ್ತಾನೆ ಇಲ್ಲ. ನಾವು ಏನು ಗಮನಕ್ಕೆ ತಂದ್ರೂ ಇವತ್ತು ಆಯುಕ್ತರುಗಳು ಇದನ್ನು ಸರಿಯಾಗಿ ಸ್ಪಂದಿಸ್ತಾನೆ ಆಗ್ತದೆ. ನೋಡಿ, ಏನೋ ನಾವು ಅದನ್ನು ಕ್ಲೀನ್ ಮಾಡ್ತೀವಿ, ಗೊಬ್ಬರ ಮಾಡ್ತೀವಿ ಅಂತೇಳಿ ಹೇಳಿದರು. ನೋಡಿ, ಒಂದು 15 ದಿವಸ ಕೆಲಸ ಮಾಡಿದ್ರು, ಆವಾಗಲೇ ಮತ್ತೆ ಇಲ್ಲ. ಇದಕ್ಕೆ ಲಕ್ಷಾಂತರ ರೂಪಾಯಿ ಟೆಂಡರ್ಗೆ ಕರಿತಾರೆ, ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿಸ್ತಾರೆ. ಅದೇನು ಕೆಲಸಗಳಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಕೂಡಲೇ ಇದನ್ನು ಸ್ಥಳಾಂತರ ಮಾಡಬೇಕು, ಬೇರೆ ಕಡೆ ಮಾಡ್ಕೊಂಡ್ಲಿ ಅವರು, ಎಲ್ಲಿ ಬೇಕಾದ್ರೆ ಹಾಕಲಿ. ಈ ಪ್ಲೇಸ್ನ ನೀವು ಮಾಡದೆ ಹೋಗದೆ ಇವತ್ತು ನಾವು ಇಲ್ಲಿ ಊರುಗಳಲ್ಲಿ ಯಾರು ಬದುಕೋಕ್ಕಾಗಲ್ಲ, ಯಾರು ಜೀವನ ಮಾಡೋಕ್ಕಾಗಲ್ಲ, ರೇಷ್ಮೆ ಅಂತೂ ಮಾಡೋಕ್ಕಾಗೋದೇ ಇಲ್ಲ. ಈ ಥರದ ಬೇಡಿಕೆಗಳು ನಾವು ನಿಮ್ಮ ವರದಿಗಾರ ಮುಂದೆ ನಾವು ಇಡ್ತಾ ಇದ್ದೀವಿ. ನಮ್ಮ ಹಳ್ಳಿಲನ್ನು ದಯಮಾಡಿ ಇದಕ್ಕೆ ತಮ್ಮ ವರದಿಗಳನ್ನ ಎಫೆಕ್ಟಿವ್ ಮಾಡಿ ನಮ್ಮ ಜಿಲ್ಲಾಡಳಿತಕ್ಕೆ ಕಳಿಸ್ಕೊಡ್ಬೇಕಂತೇಳಿ ನಮ್ಮ ಊರಿನ ಪರವಾಗಿ ಎಲ್ಲರ ಪರವಾಗಿ ನಾವು ಕೇಳ್ಕೊಡ್ತೀವಿ. ಸುರೇಶ್ ಅಂತೇಳಿ ಇತ್ತಳ್ಳಿಯವರು.